ಯಾರು ನೋಡಿ ಬಚ್ಚಿಟ್ಕೊಂಡಿದ್ದಾರೆ. ಮಾಡ್ತೀನಿ ಕಿವಿಯಾಕರೆ ಹೆದರ್ಕೋಬಾರ್ದು, ಏನಾದ್ರು ಒಂದು ಮಾಡಲೇಬೇಕು. ಹುಷಾರು. ಕಲ್ಲೆತ್ಕೋತಾವಳೆ. ಏ ಮಲ್ಲಿ, ಪಾಪ ಬೆಕ್ಕನ್ಸುತ್ತೆ. ಬಾ ಅಕರೆ ಅದ್ರ ಗಂಟ್ಲು ನೋಡಿ ಯಾವ್ದೋ ಕಾಡ್ ಬೇಕೇ ಇರತ್ತೆ. ಆಮೇಲೆ ಅಪ್ಪಗಿಟ್ಟಿರೋ ಹಾಲೆಲ್ಲ ಹಾಳು ಮಾಡ್ಬಿಟ್ರೆ ನೋಡ್ತೀಯಾ, ಪಾಪ ನಾಯಿ ಮರಿ ಗೇಟ್ ಮಾಡ್ಬಿಟ್ಟೇನೆ. ನಾಯಿ ಬೇಕು ಒಟ್ಟಿಗೆನ ಅಲ್ಗೋ ಟೈಮಲ್ಲಿ ನಿನ್ ಗೀಳೆ ಔಟ್ ಬೇರೆ. ಒಳಪ್ಪ. ಯಾಕೋ ಏನಾಯ್ತು? ಯಾಕೆ ನಿನಗೆ ಗೊತ್ತಿಲ್ವಾ? ರಾತ್ರಿ ಕೊಟ್ಲಲ್ಲ ಕಲ್ಲಲ್ಲಿ ಇಟ್ಟು ಎಲ್ಲ ನಿನ್ ಕನ್ಮ ಅನ್ಬೋಸು. ಮಗನ್ ನೋಡ್ಲಿ ಅಂತ ಪಾಪ ಜೊತೆ ಕರ್ಕೊಂಬಂದ್ರೆ ನನಗೆ ಟಾಂಟ್ ಕೊಡ್ತೀಯಲ್ಲ, ನ್ಯಾಯನ ಇದು? ಹೋಗ್ಲಿ ಬಿಡ, ಈಗ ಯಾಕೆ ಅದ್ರ ಬಗ್ಗೆ ಮಾತು? ಈಗ ಭೂಮಿಕಾ ಅವರು ರೆಡಿಯಾಗಿ ಹೊರಗಡೆ ಬಂದು ಈಚೆ ಹೋಗ್ತಾ ಇದ್ದಂಗೆ ನಾವು ಒಳಗಡೆ ಹೋಗಿ ಮಗನ ಮಾತಾಡ್ಸ್ಕೊಂಡ್ ಬಂದ್ಬೇಡ. ಏನು ಏನಿಲ್ಲ ಮಮ್ಮಿ, ನಡಿ. ಅದೇ ಹೇಳಿದ್ನಲ್ಲ ಟಾನಿಕ್ ಕೊಡಿಸ್ತೇನಂತ. ಬನ್ನಿ ಬೇಗ. ಬಂದ್ರು. ಇದೇನಿದು ಕಹಾನಿ ಮೇ ಟ್ವಿಸ್ಟ್ ಅನ್ನೋ ತರ ಜೊತೆಗೆ ಮಗುನು ಕರ್ಕೊಂಡು ಹೋಗ್ತಿದ್ದಾರೆ. ಮಂಕಿ ಕ್ಯಾಪ್ ಬೇರೆ ಹಾಕಿದಾರಲ್ಲ ಅವ್ರಿಗೆ. ಅತ್ತೆ, ಇದೇನಿದು ಸಡನ್ ಆಗಿ ಡಿಸೈನ್ ಅನ್ನ ಕರ್ಸ್ಬಿಟ್ಟಿದ್ದೀರಾ? ಅರೆ, ಪಾರ್ಟಿ ಬರ್ತಾ ಇದೆಯಲ್ಲ, ಎಲ್ರಿಗೂ ಡಿಸೈನರ್ ವೇರ್ ಇರ್ಬೇಕಲ್ವಾ, ಅದಕ್ಕೆ ಡಿಸೈನರ್ನೇ ಕರ್ಸ್ಬಿಟ್ಟೆ. ಸುಮ್ಮನೆನಾ? ಎವ್ರಿಥಿಂಗ್ ಟು ಬಿ ಇನ್ ಕ್ಲಾಸ್ ಅಂಡ್ ದ ಟಾಪ್. ಅಫ್ಕೋರ್ಸ್ ಇರ್ಬೇಕಲ್ವಾ, ನಮ್ಮ ಸ್ಟ್ಯಾಂಡರ್ಡ್ ತಕ್ಕಾಗ ಮಾಡ್ಬೇಕಲ್ವಾ. ಎಕ್ಸಾಕ್ಟ್ಲಿ. ಮ್ಯಾಮ್, ಇದ್ರ ರೇಟ್ ಬಂದು ರೇಟ್ ಬಗ್ಗೆ ದಯವಿಟ್ಟು ಹೇಳ್ಬೇಡಿ. ಅದು ಎಷ್ಟಾದ್ರೂ ಆಗಿರ್ಲಿ, ವಿ ಆರ್ ಲೀಸ್ಟ್ ಬಾದರ್ಡ್. ನಮಗೆ ಆ ಡಿಸೈನ್ ಅಂಡ್ ಕಲರ್ ಅಷ್ಟೇ ಮುಖ್ಯ. ಅದ್ರ ಮೇಲೆ ಪ್ರೈಸ್ ಟ್ಯಾಗ್ ಎಷ್ಟಾದ್ರೂ ಇರಲಿ. ಓಕೆ ಸರ್. ಏನ್ ಪಾರ್ಥ ಇದೆಲ್ಲ? ದುಡ್ಡಿದೆ ಅಂತ ಹೀಗ ದರ್ಬಾರ್ ಮಾಡೋದು? ತಲೆ ತುಂಬಾ ಸಾಲ ಇದೆ, 1000 ಕೋಟಿ. ಅದನ್ನ ಹೇಗ್ ತೀರ್ಸೋದು ಅಂತ ತಲೆ ಕೆಡ್ಸ್ಕೊಳ್ಳೋದ್ ಬಿಟ್ಟು ಈಗ ಶಾಪಿಂಗ್ ಮಾಡ್ಕೊಂಡು ಕೂತಿದಾರಲ್ಲ. ಇವ್ರಿಗೆ ಈ ಮನೆ ಬಗ್ಗೆ ಏನು ಚಿಂತೆ ಇಲ್ಲ ಪಾರ್ಥ. ನಾವೇ ಈ ಮನೆ ಬಗ್ಗೆ ತಲೆ ಕೆಡ್ಸ್ಕೊಳ್ತಾ ಇರೋದು. ಇವ್ರು ಬಿಂದಾಸ್ ಹಾಗೆ ಇದ್ದಾರೆ. ಯಾರು ದುಡ್ಡಿಟ್ಟಿದ್ದನ್ನ ಹೇಗೆ ಖರ್ಚು ಮಾಡೋದು ಅಂತ ಇವರೇ ನೋಡಿ ಕಲಿಬೇಕು. ಅದಕ್ಕೆ ಅಂತ ಏನಾದರೂ ಅವಾರ್ಡ್ ಇದ್ರೆ ಅದು ಇವ್ರಿಗೆ ಕೊಡ್ಬೇಕು. ಇದು ಹೇಗಿದೆ? ಒಂದು ನಿಮಿಷ, ಈಗ ತೋರಿಸಿ. ಇದು ಹೇಗಿದೆ? ಇಟ್ಸ್ ವೆರಿ ನೈಸ್ ಬೇಬಿ. ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ನಿನಗೆ ಬೇಬಿ. ಬರೀ ಅಷ್ಟು ಮಾತ್ರ ಅಲ್ಲ, ಇನ್ನು ಏನೇನ್ ಬೇಕೋ ಎಲ್ಲ ತಗೋ. ನಿಮ್ಮ ಅಣ್ಣಗೆ ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ? ದುಡಿಯೋದಿಲ್ವಂತೆ, ಅದೇ ಖರ್ಚಿಗೆ ಮಾತ್ರ ದುಡ್ಡು ಬೇಕಂತ. ಖರ್ಚು ಮಾಡಬೇಕು ಅಂದ್ರೆ ದುಡಿಬೇಕಲ್ವಾ ಪಾರ್ಥ? ಹೀಗೆ ಆದ್ರೆ ಆಸ್ತಿನೆಲ್ಲ ಕಳ್ಕೋಬೇಕಾಗತ್ತೆ. ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಇವ್ರಿಗೆಲ್ಲ ಹೇಗೆ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ನನಗೆ. ನಾನು ಹೇಳ್ತಾನೆ ಬಂದಿದ್ದೀನಿ ಅಪೇಕ್ಷಾ, ಆದರೆ ಯಾವುದೋ ಒಂದು ಕಿವಿಗೆ ಬೀಳ್ತಾ ಇಲ್ಲ. ಆದರೆ ಸ್ಯಾಡ್ ಪಾರ್ಟ್ ಏನು ಗೊತ್ತಾ, ಮಾಮ್ ಮತ್ತೆ ದಿಯಾ ಇಬ್ರು ಅವ್ನು ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಅವರು ಅವನ ಜೊತೆ ಸೇರ್ಕೊಂಡ್ಬಿಡಿಯಾರೆ. ಕಾಣಿಸ್ತಿದೆ ಅಲ್ಲ ಅತ್ತೆ ಸೊಸೆ ಹೇಗೆ ಶಾಪಿಂಗ್ ಮಾಡ್ತಿದಾರಂತ. 1 ಮಿನಿಟ್, ಇದು ಚೆನ್ನಾಗಿದೆ ದಿಯಾ, ಇದು ತುಂಬಾ ಚೆನ್ನಾಗಿದೆ, ನಿನಗೆ ಸೂಟ್ ಆಗತ್ತೆ, ನೀನು ಹಾಕು. ಹಾ, ಇಲ್ಲ ಅತ್ತೆ, ಐ ಥಿಂಕ್ ಸೊ ಅದು ನಂಗೆ ಸೂಟ್ ಆಗಲ್ಲ ಅನ್ಸುತ್ತೆ. ನೋ ನೋ ನೋ,
ನಾ ಸೆಲೆಕ್ಟ್ ಮಾಡ್ತೀನಿ, ನೀನು ಹಾಕೋ ಸಾಕು. ಹಾಂ, ಹೌದು ಬೇಬಿ, ಮಾಮ್ ಸೆಲೆಕ್ಟ್ ಮಾಡಿದ್ದಾರೆ ಅಂತಂದ್ರೆ ಅದು ಪಕ್ಕಾ ಇರುತ್ತೆ. ಇಟ್ ಸೂಟ್ಸ್ ಯು ರಿಯಲಿ ವೆಲ್. ಅದನ್ನ ಯಾಕೋ ಎಲ್ಲದನ್ನು ಇವರೇ ಫೈನಲ್ ಮಾಡೋದಾದ್ರೆ ನನ್ನನ್ನೇ ಕಸ್ ಕೂರ್ಸ್ಕೋಬೇಕು. ಏನ್ ಬೇಬಿ? ಏನ್ ಜೈ ಇದು, ನೀವು ನನ್ನ ಲವ್ ಮಾಡೋವಾಗ ಯಾವ್ದು ಬೆಸ್ಟ್ ಇದೆಯೋ ಅದನ್ನೇ ನನಗೆ ಕೊಡ್ತಾ ಇದ್ರಿ. ಆದ್ರೆ ಈಗ ನಿಮ್ಮಮ್ಮ ಯಾವ್ದು ತೋರ್ಸೋರು ಅದನ್ನೇ ತಗೋ ಅಂತ ನೀವು ಹೇಳ್ತೀರಾ. ನನ್ನ ಫೀಲಿಂಗ್ಸ್ಗೇನು ಬೆಲೆನೇ ಇಲ್ವಾ? ನೀವು ನಿಮ್ಮಮ್ಮ ಹೇಳ್ದಂಗೆ ಕೇಳ್ತೀರಲ್ಲ. ಚೇ ಆ ಥರ ಎಲ್ಲ ಏನೂ ಇಲ್ಲ ಬೇಬಿ. ನನಗೆ ನೀನು ಇಂಪಾರ್ಟೆಂಟೇ, ಮಾಮು ಇಂಪಾರ್ಟೆಂಟೇ. ಅವ್ರು ಹೆಚ್ಚು, ನೀನು ಕಡಿಮೆ ಅದೆಲ್ಲ ಏನೂ ಇಲ್ಲ ಬೇಬಿ. ಅವರು ವಯಸ್ಸಲ್ಲಿ ದೊಡ್ಡವರು, ನಮಗಿಂತ ಮುಂಚೆ ಹುಟ್ಟಿರೋರು. ಸೊ ಅವ್ರು ಹೇಳೋದನ್ನ ಕೇಳೋದ್ರ ಮೂಲಕ ನಾವು ಅವ್ರಿಗೆ ತೋರಿಸೋ ಮಿನಿಮಮ್ ರೆಸ್ಪೆಕ್ಟ್ ಅಷ್ಟೇ ಅದು. ನಿನ್ನ ತಲೆಯಲ್ಲಿ ಏನೇನೋ ತುಂಬ್ಕೊಂಡಿದ್ಯಾ ನೀನು, ಫಸ್ಟ್ ಅದನ್ನ ತಲೆಯಿಂದ ತೆಗ್ದಾಕ್. ಓಕೆ, ಮೈಂಡ್ನ ಕ್ಲಿಯರ್ ಆಗಿ ಇಟ್ಕೋ, ಪ್ರಾಕ್ಟಿಕಲ್ ಆಗಿರು. ಮಾಮ್ ವೇಟ್ ಮಾಡ್ತಿರ್ತಾರೆ, ಕಮ್. ಇಲ್ಲಿ ಯಾವುದು ನಾನು ಅನ್ಕೊಂಡಂಗೆ ಆಗ್ತಿಲ್ಲ. ಇಲ್ಲಿಗೆ ಬಂದು 5 ವರ್ಷ ಆದರೂ ಅವ್ರ ಅಮ್ಮನ ನೆರಳಲ್ಲೇ ಬದುಕೋತರ ಆಗಿದೆ. ನಾನು ಬಂದಿದ್ದ ರೀಸನ್ನೇ ಬೇರೆ, ಇಲ್ಲಿ ಆಗ್ತಿರೋದೇ ಬೇರೆ. ಆದಷ್ಟು ಬೇಗ ಈ ಮನೇನ ನನ್ನ ಕಂಟ್ರೋಲಿಗೆ ತಗೋಬೇಕು, ಈ ಮನೇನ ನಾನು ರೂಲ್ ಮಾಡಬೇಕು ಅನ್ಕೊಂಡೆ. ಬಟ್ ಇಲ್ಲೆಲ್ಲ ಉಲ್ಟಾ ಪಲ್ಟಾ ಆಗ್ತಿದೆ.